ಆರ್ಎಸ್ಎಸ್ ಮುಖಂಡನ ನಿವಾಸದ ಮೇಲೆ ಮಿಡ್ನೈಟ್ ದಾಳಿ ಮಾಡಿದ್ದಂಥ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ಗೆ ಹೈಕೋರ್ಟ್ ನೋಟಿಸ್ ಅನ್ನು ಜಾರಿ ಮಾಡಿದೆ. ದಕ್ಷಿಣ ಕನ್ನಡದ ಪೊಲೀಸ್ ವರಿಷ್ಠಾಧಿಕಾರಿ SP ಅರುಣ್ ಅವರಿಗೆ ಹೈಕೋರ್ಟ್ ಈಗ ನೋಟಿಸ್ ಅನ್ನು ಜಾರಿ ಮಾಡಿದೆ. ಆರ್ಎಸ್ಎಸ್ ಮುಖಂಡರ ಮನೆಗೆ ಮಿಡ್ನೈಟ್ ದಾಳಿ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಡ್ನೈಟ್ ದಾಳಿ ಸಂಬಂಧ ಯಾಕೆ ಮಿಡ್ನೈಟ್ ದಾಳಿ ಆಯಿತು, ಏನೇನು ದಾಖಲೆಗಳಿವೆ, ಅವ್ರ ಮೇಲೆ ಮಿಡ್ನೈಟ್ ದಾಳಿ ಮಾಡೋದಕ್ಕೆ ಪುಷ್ಟಿ ಕೊಡುವ ದಾಖಲೆಗಳು ಏನೇನಿದೆ ಅಂತ ಪ್ರಶ್ನೆ ಮಾಡಿದ ಹೈಕೋರ್ಟ್, ಕಾನೂನು ಹೊರತಾಗಿ ಬೇರೆ ಯಾವುದೇ ಕ್ರಮವನ್ನು ಕೈಗೊಳ್ಳಬಾರದು, ಕಾನೂನಿನ ಪ್ರಕಾರ ಏನಾದರೂ ತಪ್ಪಿದ್ರೆ ಮಾಡಿ ದಾಳಿ ಮಾಡೋದು ಮತ್ತೊಂದು, ಅಥವಾ ನೀವು ದಾಳಿ ಮಾಡಿರೋದಕ್ಕೆ ಸರಿಯಾದ ಸಾಕ್ಷಿ ಅಥವಾ ದಾಖಲೆಗಳಿದ್ರೆ ಅದನ್ನು ನಮ್ಮ ಮುಂದೆ ಪ್ರೊಡ್ಯೂಸ್ ಮಾಡಿ ಅಂತ ಕೋರ್ಟ್ ನಿರ್ದೇಶನ ಕೊಟ್ಟಿದೆ. ಜೂನ್ 1ನೇ ತಾರೀಕು ಉಪ್ಪಿನಂಗಡಿಯಲ್ಲಿ ಅವರ ಮನೆಗೆ RSS ಮುಖಂಡರೊಬ್ಬರ ಮನೆಗೆ ಮಧ್ಯರಾತ್ರಿ ಬರ್ತಾರೆ. ಏಕಾಏಕಿ ಮಧ್ಯರಾತ್ರಿ ಬಂದು ನನ್ನ ಸ್ವತಂತ್ರ ಹರಣ ಮಾಡಿದ್ದಾರೆ, ಮೂಲಭೂತ ಹಕ್ಕನ್ನು ಪೊಲೀಸರು ಕಸ್ದುಕೊಂಡಿದ್ದಾರೆ ಅಂತ ಹಿರಿಯ ಮುಖಂಡ UG ರಾಧಾ ಭಟ್ ಹೈಕೋರ್ಟ್ ಮೆಟ್ಲೇರಿದ್ರು. ಆರೋಪಿ ರೀತಿಯಲ್ಲಿ ನನ್ನನ್ನು ಪೊಲೀಸರು ನಡೆಸ್ಕೊಂಡ್ರು, ನನಗೆ ಖಾಸಗಿತನ ಮತ್ತು ನನ್ನ ಚಾರಿತ್ರ್ಯಕ್ಕೆ ಧಕ್ಕೆಯಾಗಿದೆ, ಮಾನಸಿಕ ಹಾಗೂ ದೈಹಿಕವಾಗಿ ಕಿರುಕುಳ ಕೊಡಲಾಗಿದೆ, 20 ಲಕ್ಷ ರೂಪಾಯಿ ಮಾನನಷ್ಟ ಪರಿಹಾರವನ್ನು ನನಗೆ ಕೊಡಬೇಕು ಅಂತ ಹೈಕೋರ್ಟ್ಗೆ ಅವರನ್ನು ದೂರು ಸಲ್ಲಿಕೆ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಈಗ ಹೈಕೋರ್ಟ್ SP ಅರುಣ್ಗೆ ಕಾರಣ ಕೇಳಿ ನೋಟಿಸನ್ನು ಜಾರಿ ಮಾಡಿದೆ. ಮಿಡ್ನೈಟ್ ದಾಳಿ ಯಾಕೆ ಮಾಡಿದ್ರಿ, ಏನಿತ್ತು ದಾಖಲೆ, ಮಿಡ್ನೈಟ್ ದಾಳಿ ಮಾಡುವಂಥ ತಪ್ಪು ಅಥವಾ ಅಪರಾಧ ಏನಾಗಿತ್ತು ದಾಳಿ ಮಾಡಿದವ್ರ ಮನೆಯಲ್ಲಿ ಅಂತ, ಕಾನೂನು ಹೊರತಾಗಿ ಏನಾದರೂ ಆಗಿದೆಯಾ, ಅದ್ರ ಬಗ್ಗೆ ಕ್ರಮ ಅದರದ್ದು ಏನಾದರೂ ದಾಖಲೆ ಇದ್ದರೆ ಅದನ್ನು ನಮ್ಮ ಮುಂದೆ ಇಡಿ ಅಂತ ಹೈಕೋರ್ಟ್ ಈಗ ತಾಕೀತು ಮಾಡಿದೆ. ಗಿರಿಧರ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಿರಿಧರ್, ಹೈಕೋರ್ಟ್ಗೆ ಹೋಗಿದ್ರು ಇವರು ಭಟ್ರು, ಆದರೆ ಏಕಾಏಕಿ ಈಗ ಹೈಕೋರ್ಟ್ ಈ ನೋಟಿಸ್ನಲ್ಲಿ ಏನೇನು ಉಲ್ಲೇಖ ಮಾಡಿದೆ ಅರುಣ್ ಅವರಿಗೆ ಕೊಟ್ಟಿರುವಂಥ ನೋಟಿಸ್ನಲ್ಲಿ? ಇತ್ತೀಚೆಗೆ ಈ ಗಡೀಪಾರು ನೋಟಿಸ್ ಮತ್ತೆ ಆ ಸಂದರ್ಭದಲ್ಲಿ ಕೆಲವು RSS ಮತ್ತೆ ಹಿಂದೂ ಸಂಘಟನೆ ನಾಯಕರ ಮನೆಗಳಿಗೆ ಪೊಲೀಸರು ಮಧ್ಯರಾತ್ರಿ ಹೋಗಿ ಒಂದು ಅಲ್ಲಿ ಪರಿಶೀಲನೆ ಮಾಡಿದ್ರು. ಅವರು ಇದ್ದಾರಾ ಅಂತ ಕನ್ಫರ್ಮ್ ಮಾಡಿ ಆನಂತರ GPS ಫೋಟೋ ತೆಗೆದು GPS ಲೊಕೇಶನ್ ಕೂಡ ಶೇರ್ ಮಾಡಿಕೊಳ್ಳುವುದು ಭಾರಿ, ಈ ವಿಚಾರ ಭಾರಿ ಒಂದು ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಬಿಜೆಪಿ ನಾಯಕರು ಕೂಡ ಇದರ ಬಗ್ಗೆ ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಆನಂತರ SP ಬಗ್ಗೆ ಕೂಡ ಕೆಲವರು ಆಕ್ರೋಶ ವ್ಯಕ್ತಪಡಿಸಿ ಹೈಕೋರ್ಟ್ಗೂ ಕೂಡ ದೂರು ದಾಖಲು ಮಾಡಿದ್ದಾರೆ. ಅದರ ಜೊತೆಗೆ ಪೊಲೀಸ್ ದೂರು ಪ್ರಾಧಿಕಾರ ಮತ್ತು ಮಾನವ ಹಕ್ಕು ಆಯೋಗಕ್ಕೂ ಕೂಡ ದೂರು ನೀಡಲಾಗಿದೆ. ಇದೀಗ ಹೈಕೋರ್ಟ್ಗೆ ಉಪ್ಪಿನಂಗಡಿ RSS ಮುಖಂಡರೊಬ್ಬರು ಹೈಕೋರ್ಟ್ಗೆ ಪೊಲೀಸ್ ಒಂದು ದೂರು ದಾಖಲು ಮಾಡಿರುವಂತದ್ದು. ಅದರಲ್ಲಿ ಪುತ್ತೂರಿನ ವಕೀಲರಾದ ಅರುಣ್ ಶಾ ವಾದ ಮಂಡಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇವರ ಖಾಸಗಿತನಕ್ಕೆ ಧಕ್ಕೆ ಆಗಿದೆ, ಪೊಲೀಸರು ಯಾವುದೇ ನೋಟಿಸ್ ಕೊಡದೆ ಅಥವಾ ವಾರಂಟಿ ಇಲ್ಲದೆ ಏಕಾಏಕಿ ಪೊಲೀಸರು ಮಧ್ಯರಾತ್ರಿ ಇವರ ಮನೆಗೆ ಬಂದು ಪರಿಶೀಲನೆ ಮಾಡುವಂತಹದ್ದು ಏನಿತ್ತು, ಅವರು ಏನಾದ್ರು ಅಪರಾಧ ಹಿನ್ನೆಲೆ ಉಳ್ಳವರ ಅಲ್ಲ, ಮತ್ತೆ ಯಾವ್ದಾದ್ರು ಅಪರಾಧ ಇದೆಯಾ, ಯಾಕಾಗಿ ಇಂತಹ ಒಂದು ಪೊಲೀಸರು ಪರಿಶೀಲನೆ ಕೈಗೊಂಡಿದ್ದಾರೆ ಅನ್ನೋ ಒಂದು ಪ್ರಮುಖವಾದ ಪ್ರಶ್ನೆಗಳನ್ನು ಕೇಳಲಾಗಿದೆ. ಇದರ ಬಗ್ಗೆ ಈಗ ಹೈಕೋರ್ಟ್ ಮಂಗಳೂರಿನ ಪೊಲೀಸ್ SP ಡಾಕ್ಟರ್ ಅರುಣ್ ಅವರಿಗೆ ನೋಟಿಸ್ ಕೂಡ ಜಾರಿ ಮಾಡಿರುವಂತದ್ದು. ಆ ನೋಟಿಸ್ ನಲ್ಲಿ ಪ್ರಮುಖವಾಗಿ ಯಾಕಾಗಿ ಇಂತಹ ಒಂದು ಕಾನೂನು ವಿರೋಧವಾಗಿ ಇಂತಹ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಒಂದು ಪ್ರಶ್ನೆ ಮಾಡಿರುವಂತದ್ದು. ಓಕೆ, ಥ್ಯಾಂಕ್ ಯು ಗಿರಿಧರ್ ಮಾಹಿತಿಗೆ.